ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಬೆಳಿಗ್ಗೆದ್ದು ಮೆಸೇಜ್ ನೋಡಿದೆ ವಾಟ್ಸಪ್ಪಲ್ಲಿ, ಅಕ್ಕ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿಲ್ವ ಅಂತ. ಇವತ್ತು ನಾನು ಫ್ರೀ ಇದ್ದೀನಿ. ಇವತ್ತು ನಂದು ವೀಕ್ಲಿ ಆಫ್, ಸೊ ಕೆಲಸ ಇದೆ. ವೀಕ್ ಆಫ್ ತಗೊಂಡಿದ್ದು ಸುಮ್ಮನೆ ಅಲ್ಲ. ಇವತ್ತು ನನ್ನ ಒಂದು ಇಂಪಾರ್ಟೆಂಟ್ ಕೇಸ್, ಮಿಸ್ಟರ್ ಜೈನ್ ವರ್ಸಸ್ ಅನಿತಾ ಕಾಸರಗೋಡು. ಸೊ ಇವತ್ತು ವಕಾಲತ್ ಆಗ್ತಾರೆ. ಇವತ್ತಿಂದ ಕೇಸ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಕೇಸು ಯಾವತ್ತೇ ಬೇಗ ಮುಗಿಸ್ಬೇಕು ಅಂತಿತ್ತು. ಸೊ ನನಗೆ ಕೆಲವೊಂದು ಆಫೀಸಲ್ಲಿ ರಜೆ ಸಿಕ್ಕಾದ್ರಿಂದ ಲೇಟ್ ಆಯಿತು. ಸೊ ಇವಾಗ ನಾನು ಮ್ಯಾನೇಜರಲ್ಲಿ ಎಲ್ಲ ವಿಷಯವನ್ನು ಹೇಳಿ ಅವರಿಗೆ ಗೊತ್ತಿತ್ತು ಮೊದಲೇ ನನ್ನ ವಿಷಯ ಎಲ್ಲ ಹೇಳಿ, ಸರ್ ನನಗೆ ಇದೊಂದು ಕೇಸಿನ ವಿಚಾರದಲ್ಲಿ ನೀವು ಹೆಲ್ಪ್ ಮಾಡಲೇಬೇಕು, ಅಂದರೆ ನನಗೆ ರಜೆ ಕೊಡಲೇಬೇಕು, ನಾನು ಸಂಡೇ ಬೇಕಾದರೆ ವರ್ಕ್ ಮಾಡ್ತೀನಿ ಅಗತ್ಯ ಇದ್ದರೆ ಅಂತೇಳಿ. ಸೊ ನಾನು ರಜೆ ತೊಗೊಂಡೆ. ಸೊ ವಿಷಯಕ್ಕೆ ಡೈರೆಕ್ಟ್ ಬರೋಣ. ಸೊ ನಿನ್ನೆ ನಮಗೆ ಒಂದು ಬಂದ ಮಾಹಿತಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡೀಪಾರು. ಅದಕ್ಕಿಂತ ಮೊದಲು ಒಂದು ವಿಚಾರ ಹೇಳ್ತೀನಿ. ಕಳೆದ ವಾರ ಇದೇ ದಿವಸ ಬುಧವಾರ ನಾನು ಬೆಳಿಗ್ಗೆ ಇದೇ ಸಮಯಕ್ಕೆ ಕದ್ರಿ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿದ್ದೆ. ಆ್ಯಕ್ಚುಲಿ ನನಗೆ ಕೇಸಿತ್ತು, ಬೆಳ್ತಂಗಡಿಯಲ್ಲಿ ಕೇಸಿತ್ತು. ಬಟ್ ಅಡ್ವೊಕೇಟಿಗೆ ಮಾತಾಡೋಕೆ ಲಾಸ್ಟ್ ಮೊಮೆಂಟಿಗೆ ಬರೋದು ಬೇಡ ಅಂತ ಹೇಳಿದರು, ಜಡ್ಜ್ ಇಲ್ಲ ಅಂತ ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂತ. ಸೊ ನಾನು ಹೇಗೆ ಹೊರಟಿದ್ದೆ ಅಲ್ಲ, ಹೊರಟಿದ್ದವಳು ನಾನು ಅಕ್ಕನಿಗೆ ಒಂದು ವಿಷಯಕ್ಕೆ ನಾನು ಅಕ್ಕನಿಗೆ ಕಿರಿಕಿರಿ ಮಾಡೋದು ಬೇಡ ಅಂತ ಒಂದು ವಾರಕ್ಕಿಂತ ಜಾಸ್ತಿ ಮೊದಲು ನಾನು ಅಕ್ಕನನ್ನು ಬ್ಲಾಕ್ ಮಾಡಿಟ್ಟಿದ್ದೆ. ಕೆಲವೊಂದು ವಿಷಯದಲ್ಲಿ ನಮಗೆ ಚರ್ಚೆ ಆಯಿತು. ಇನ್ನು ನನ್ನ ವಿಷಯ ನಿಮಗೆ ತಿಳಿಯೋದು ಬೇಡ, ನಿನ್ನ ವಿಷಯ ನಂಗೆ ತಿಳಿಯೋದು ಬೇಡ, ಯಾಕಂದರೆ ಅವಳು ತುಂಬ ಬ್ಯುಸಿ ಇದ್ದಾಳೆ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಎಕ್ಸಾಮ್ ನಡೀತಾ ಇದ್ದರಿಂದ ಸುಮ್ಮನೆ ತೊಂದರೆ ಆಗೋದು ಬೇಡ ನಮ್ಮ ಈ ಪರ್ಸ್ನಲ್ ವಿಷಯಗಳನ್ನೆಲ್ಲ ಇಟ್ಕೊಂಡು ಅಂತೇಳಿ ನಾನು ಅವಳನ್ನು ಬ್ಲಾಕ್ ಮಾಡಿಟ್ಟಿದ್ದೆ. ಆ ನಡುವೆ ಅವಳದು ಈ ವಿಷಯ ಬಂತು, ನೀನು ಧರ್ಮಸ್ಥಳಕ್ಕೆ ಹೋಗಿ ತಪ್ಪು ಕಾಣಿಕೆ ಹಾಕಬೇಕು ಅಂತ. ಅವತ್ತಿನಿಂದ ಕಟ್ ಮಾಡಿದೆ ಫೋನು. ನಾನು ಧರ್ಮಸ್ಥಳಕ್ಕೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ತಪ್ಪು ಕಾಣಿಕೆ ಹಾಕಲ್ಲ. ಅದು ನಾನು ಮೊದಲೇ ಹೇಳಿದ್ದೀನಿ, ಯಾವ ವಿಷಯಕ್ಕೂ ನಾನು ತಪ್ಪು ಕಾಣಿಕೆ ಹಾಕಲ್ಲ, ನಾನು ತಪ್ಪು ಮಾಡಿಲ್ಲ, ನನ್ನ ಆತ್ಮಸಾಕ್ಷಿಗೆ ಅದು ಅನಿಸ್ತಾ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನು ಹಾಕಲ್ಲ ಅಂತೇಳಿ ಬ್ಲಾಕ್ ಮಾಡಿಬಿಟ್ಟೆ. ಸೊ ಕಳೆದ ಮಂಗಳವಾರ ರಾತ್ರಿ ನಾನು ಅವಳನ್ನು ಅನ್ಬ್ಲಾಕ್ ಮಾಡಿ ಮಾತಾಡಿಸಿದೆ. ಆಗ ನನಗೊಂದು ವಿಷಯ ತಿಳಿಯಿತು, ಶ್ರೀನಾಥ್ ಶೆಟ್ಟಿ ಅವನು ಈ ಎಣ್ಣೆ ಬಾಂಡು ಇನ್ನೊಂದು ಆಡಿಯೋ ಬಿಟ್ಟಿದ್ದಾನೆ ಅಂತ ಇಮ್ಮಿಡಿಯೇಟ್ ಫಾರ್ವರ್ಡ್ ಮಾಡಿದ್ಲು. ನೋಡುವಾಗ ಕಂಟೆಂಟ್ ತುಂಬ ಸ್ಟ್ರಾಂಗ್ ಇತ್ತು. ಸೊ ನಾನು ಬರ್ತೀನಿ, ನನಗೆ ಮಾತಾಡಬೇಕು ಅಂತೇಳಿ ನಾನು ಇಮ್ಮಿಡಿಯೇಟ್ ಬೆಳ್ತಂಗಡಿ ಹೋಗೋಳು ಮಂಗಳೂರಿಗೆ ಹೋದೆ. ಅಕ್ಕನ ಮನೆಗೆ ಹೋಗಿಲ್ಲ, ಡೈರೆಕ್ಟ್ ಹೋಗಿದ್ದು ಕದ್ರಿ ಕ್ಷೇತ್ರಕ್ಕೆ. ಅಲ್ಲಿ ಫ್ರೆಶ್ ಆಗಿ ನಾನು ಕದ್ರಿ ಕ್ಷೇತ್ರಕ್ಕೆ ಹೋಗಿ ಅಣ್ಣಪ್ಪ ಮಂಜುನಾಥನ ಸನ್ನಿಧಿಗೆ ಅವನು ಹೇಳಿದ ಎಲ್ಲ ಮಾತುಗಳನ್ನು ಮತ್ತೆ ನಾನೊಂದೇ ಕೇಳೋದು, ನನಗೆ ಯಾರು ಅಂತ ಗೊತ್ತಾಗ್ತಿಲ್ಲಲ್ಲ, ಒಳ್ಳೆಯವರು ಶತ್ರುಗಳು ಅಂತ. ನೀನು ನೋಡ್ಕೋ, ನನ್ನ ಹಿಂದೆ ಮಾತಾಡುವವರನ್ನು ನೀನು ನೋಡ್ಕೋ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಿನ್ನೆಗೆ 1 ವಾರ ಆಗಿಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಗಡೀಪಾರಿದ್ದು ಬಂತು. ಸತ್ಯ ಹೇಳ್ತೀನಿ, ನಾನು 1 ತಿಂಗಳು ಮೊದಲು ಆಗ್ತಿದ್ರೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ನಾನು ಫೋನಲ್ಲಿ ಮಾತಾಡೋ ಮೊದಲಾಗ್ತಿದ್ರೆ ನಾನು ಮಹೇಶ್ ಶೆಟ್ಟಿ ತಿಮ್ರೋಡಿಯ ಪರವಾಗಿ ನಿಂತು ಮಾತಾಡ್ತಿದ್ದೆ. ತಪ್ಪದು, ಗಡೀಪಾರು ತುಂಬ ತಪ್ಪದು. ಅಂಥ ಕೇಸುಗಳು ಮಹೇಶಣ್ಣನ ಮೇಲೆ ಇಲ್ಲ. ಇದು ರಾಜಕೀಯ ಷಡ್ಯಂತ್ರದ ಪಿತೂರಿ. ಇದನ್ನು ಈ ಮೊದಲು ನಾನು ಹೇಳಿದ್ದೀನಿ. 2ನೇ ಸಲ ಗಡೀಪಾರು ಆಗೋಗ್ಲೂ ಮಹೇಶಣ್ಣನಿಗೆ ಏನಾಗಲ್ಲ, ಮಹೇಶಣ್ಣ ಆರಾಮಾಗಿ ಬರ್ತಾರೆ. ಯಾಕಂದ್ರೆ ನಾನು ಅಷ್ಟು ಪ್ರಾರ್ಥಿಸ್ತಿದ್ದೆ. ಸ್ವಲ್ಪ ದಿವಸ ಮೊದಲು ನಾನು ಅಡ್ವೊಕೇಟಲ್ಲಿ ಕೂಡ ಮಾತಾಡಿ ಬಂದಿದ್ದೆ, ಸರ್ ಅವರಿಗೆ ಸ್ವಲ್ಪ ಗೌರ್ಮೆಂಟ್ ಜೊತೆ ತುಂಬ ಕಾಂಟ್ಯಾಕ್ಟ್ ಇರೋರು, ಹೇಗಾದರೂ ಮಾಡಿ ಮಹೇಶಣ್ಣನ ಗಡೀಪಾರನ್ನು ರದ್ದು ಮಾಡೋಕ್ಕಾಗಲ್ಲ ಸರ್. ಅವರು ಅದಕ್ಕೆ ಕಾರಣನೂ ಕೊಟ್ಟರು, ಆಗಲ್ಲ ಮೇಡಮ್, ಅವರಿಗೆ ಯಾವ ರಾಷ್ಟ್ರೀಯ ಪಕ್ಷದವರಿಗೆ ಅವರ ಮೇಲೆ ಕನಿಕರ ಇಲ್ಲ ಅಂತ ಹೇಳಿ ಒಂದು ಮಾತನ್ನು ಕೊಟ್ಟರು. ಸೊ ಅಲ್ಲಿವರೆಗೆ ನಾನು ಮಹೇಶಣ್ಣನ ಅಭಿಮಾನಿನೇ. ನಾನು ಪ್ರಶ್ನಕ್ಕಂದು ಕ್ಲಾರಿಫಿಕೇಷನ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಯಾವ ಕಾರಣಕ್ಕೂ ಸೌಜನ್ಯ ಎಂಬ ಹೆಣ್ಣುಮಗುವಿಗೆ ನ್ಯಾಯ ಸಿಗಲೇಬೇಕು, ಮಹೇಶಣ್ಣನ ಒಂದು 14 ವರ್ಷದ ಕಠಿಣ ಪರಿಶ್ರಮಕ್ಕೆ ಒಂದು ಫಲ ಸಿಗಲೇಬೇಕು ಅಂತ. ಮತ್ತೆ ನನಗೆ ಕೆಲವೆಲ್ಲ ನಾನು ತುಂಬ ಆಳವಾಗಿ ಆಲೋಚನೆ ಮಾಡಿದ ಪ್ರಕಾರ ಇದರಲ್ಲಿ ಏನೋ ಸಮಥಿಂಗ್, ನಾನು ಹೇಳಿದೆ ನಾನು ಮಹೇಶಣ್ಣನಿಗೆ ಕಾಲಲ್ಲಿ, ಏನೋ ಅದರಲ್ಲಿ ಗೋಲ್ಮಾಲ್ ಇದೆ. ಯಾಕಂದರೆ ಇನ್ನೊಬ್ಬರಲ್ಲೂ ಮಾತಾಡಿದೆ, ಯಾಕೆ ಮಹೇಶಣ್ಣದು ಸತ್ಯದ ಹೋರಾಟ ಆಗ್ತಿದ್ರೆ ಏನೋ ಸಮಸ್ಯೆ ಬರ್ತಾ ಇದೆ, ಸೌಜನ್ಯ ಯಾಕೆ ಮಹೇಶಣ್ಣನ ಹಿಂದೆ ಬಿದ್ದಿದ್ದಾಳೆ, ಸೌಜನ್ಯ ಶಕ್ತಿ, ಇದು ಸೌಜನ್ಯ ಶಾಪವೇ ಅಂತ ತುಂಬ ಜನರಿಗೆ ಕೇಳುವಾಗ ಅವರು ಹೇಳಿದ್ರು, ಇಲ್ಲ, ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಮಹೇಶಣ್ಣನಿಗೂ ಪಾಲಿದೆ ಅಂತ ಹೇಳಿದರು. ಮತ್ತೆ ವಿಚಾರಿಸಿದಾಗ ಗೊತ್ತಾಯಿತು, BM ಭಟ್ರು ಮತ್ತು ಮಹೇಶಣ್ಣನ ಹೋರಾಟ ಟೈಮಲ್ಲಿ ಇವರು ಸ್ಟಾರ್ಟಿಂಗ್ ಸುಮ್ಮನೆ ಇವರು ಡಬ್ಬಿ ಅಂತ ಹೇಳ್ತಿದ್ರು, ಡಬ್ಬಿ ಇಡ್ತಿದ್ರು. ನಾನು ಹೇಳ್ತೀನಿ, ಅದಕ್ಕೇನು ಬೇಜಾರಿಲ್ಲ, ಡಬ್ಬಿ ಇಡಲಿ, ದುಡ್ಡಿಗೆ ಒಂದು ಲೆಕ್ಕ ಕೊಡಲಿ ಎಲ್ಲರಿಗೂ, ಬಿಡಿ, ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ವಿಷಯ ಏನಂದರೆ 3ನೇ ಸಲ ಮಹೇಶಣ್ಣನಿಗೆ ಗಡೀಪಾರು ಮಾಡಿದ್ದು ಯಾಕೆ ಅಂತ. ಯಾಕೆ ಅಲ್ಲಿ ಹೈಕೋರ್ಟಲ್ಲಿ 2ನೇ ಸಲ ಹೇಳುವಾಗ ಅದನ್ನು ರದ್ದು ಮಾಡಿ 3ನೇ ಸಲ ಏನಾದರೂ ಕರೆಕ್ಟ್ ದಾಖಲೆ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಈ ಸಲ ಇದಾಗಿದೆ, 1 ವರ್ಷದ ಗಡೀಪಾರು 6 ತಿಂಗಳಿಗೆ. ಬಟ್ ಮೇಲ್ಮನವಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅನ್ನಿಸ್ತದೆ, ಇದ್ರೂ ವಜಾ ಆಗುತ್ತೆ ಅನ್ನಿಸ್ತದೆ ನನಗೆ. ಸೊ ಇದು ಯಾರ ಶಾಪ? ಸೌಜನ್ಯ ಶಾಪನ? ಬೇಡ, ಸೌಜನ್ಯ ಹೆಣ್ಣು ಮಗುವಿನ ಶಾಪ ಬೇಡ ಮಹೇಶಣ್ಣನ ಮೇಲೆ. ಯಾಕಂದರೆ ಸೌಜನ್ಯನಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಮಹೇಶಣ್ಣ, ಅದು ನಾನು ಒಪ್ಕೋತೀನಿ. ಮತ್ತು ಮಹೇಶಣ್ಣನ ಹೋರಾಟದ ಫಲವಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಅಂತಹ ಘಟನೆ ಆಗಿಲ್ಲ ಇನ್ನು ಮುಂದೆ. ಅದು ಹೋರಾಟಕ್ಕೆ ಸಿಕ್ಕ ದೊಡ್ಡ ಜಯ ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಹಾಗೇನೇ ಇರಲಿ, ಅದರಲ್ಲಿ ನಾನು ಚೇಂಜ್ ಮಾಡೋಲ್ಲ. ಬಟ್ ಇವಾಗ ಮಹೇಶಣ್ಣನಿಗೆ ಸಿಕ್ಕಿತು ಅನಿತಾ ಕಾಸರಗೋಡಿನ ಶಾಪ. ಬೇಕಾದರೆ ಬರೆದಿಟ್ಕೊಳ್ಳಿ, ಇದು ಅನಿತಾ ಕಾಸರಗೋಡು ಶಾಪ. ನಾನು ಅವತ್ತೇ ಹೇಳಿದ್ದೀನಿ, ಶಾಪ ತಟ್ಟುವುದಿಲ್ಲ, ಬಟ್ ಅನಿತಾ ಕಾಸರಗೋಡು ನಮ್ಮ ಮನಸ್ಸು ನೋಯಿಸಿ
ಆ ಕಣ್ಣೀರು, ನಾನು ಕಣ್ಣೀರು ಹಾಕಲ್ಲ ಯೂಶಲಿ, ನಾನು ಇನ್ನೊಬ್ಬರನ್ನು ಅಳಿಸೋಳೆ ಜಾಸ್ತಿ. ಬಟ್ ಅಂದು ನಾನು ಅಣ್ಣಪ್ಪ ಮಂಜುನಾಥನ ಕ್ಷೇತ್ರ ಸನ್ನಿಧಿಯಲ್ಲಿ ಕದ್ರಿಯಲ್ಲಿ ಹೋಗಿ ನನಗೆ ತುಂಬ ಬೇಜಾರಾಯಿತು. ಇನ್ನೊಂದು ಪವರ್ಫುಲ್ ಪ್ಲೇಸ್ ಇದೆ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡೆ. ಫುಲ್ ಮೈ ವೈಬ್ರೇಷನ್ ಬಂತು ನನಗೆ. ಯಾಕಂದ್ರೆ ನನಗೆ ಎಲ್ಲ ಕ್ಷೇತ್ರಗಳಲ್ಲಿ ಹಾಗೆ ಆಗಲ್ಲ. ಅಲ್ಲಿಂದ ವಾಪಸ್ ಬರೋಕ್ಕಾಗ್ತಿಲ್ಲ ನನಗೆ, ಹೇಗೋ ಬಂದೆ, ಯಾಕಂದರೆ ನನಗೆ ಬೇರೆ ಕೆಲಸ ಇತ್ತು. ಬಟ್ ಅಂದು ಅನಿತಾ ಕಾಸರಗೋಡು ಮನಸ್ಸು ನೋಯಿಸಿ, ನಾನೇನು ಹೇಳಿಲ್ಲ, ಮಹೇಶ್ ಅಣ್ಣನ ಹೆಸರೇ ನಾನು ಹೇಳಿಲ್ಲ, ಹೋರಾಟಗಾರರು ನನಗೆ ತಿರುಗಿ ಬಿದ್ದಿದ್ದಾರೆ, ಏನೇನೋ ಕತೆ ಕಟ್ತಾ ಇದ್ದಾರೆ, ನನ್ನ ಬಗ್ಗೆ ಅಪಪ್ರಚಾರ ಆಗ್ತಿದೆ, ನನಗೆ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಆಗ್ತಿದೆ. ಸೌಜನ್ಯ ಎಂಬ ಒಂದು ಸತ್ತ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಡುವ ಹೋರಾಟಗಾರರು ಜೀವಂತ ಇರುವ ಅನಿತಾ ಕಾಸರಗೋಡು ಅವರ ಜೊತೆನೇ ಕೆಲಸ ಮಾಡಿದ 2.5 ವರ್ಷ ವರ್ಕ್ ಮಾಡಿದ, ಜೊತೆಗಿದ್ದು ಅವರ ಪರವಾಗಿ ಧ್ವನಿ ಎತ್ತಿ ಕೇಸುಗಳನ್ನು ಹಾಕ್ಕೊಂಡು ಇಷ್ಟೆಲ್ಲ ಎದುರಿಸ್ತಿರುವ ಒಬ್ಬಂಟಿಯಾಗಿ ನನಗೆ ಇದರಲ್ಲಿ ಯಾರು ಹೆಲ್ಪ್ ಇಲ್ಲ. ಸೊ ಎದುರಿಸ್ತಿರುವ ನನ್ನ ಒಂದು ಸಾರ್ವತ್ರಿಕ ತೇಜೋವಧೆ 2 ಯೂಟ್ಯೂಬರ್ಸು, ಜ್ವಾಲಾಮುಖಿ ಮತ್ತು ಚಕ್ರವರ್ತಿ ಚಾನಲು, ಮತ್ತು ಸುಷ್ಮಂತ್ ಗೌಡ, ಸೌಜನ್ಯ ನ್ಯೂಸ್, ಹಲವಾರಿಂದ ಬ್ಯಾಕ್ ಟು ಬ್ಯಾಕ್ ತೇಜೋವಧೆಗಳು. ಅಕ್ಷರ ಮೌರ್ಯ, ಅಕ್ಷರ ಮೀಡಿಯಾ ರಾಜು ಮೌರ್ಯ ಸರ್, ನ್ಯೂಸ್ ಏನು ಕಮ್ಮಿ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಜನತಾ ಏಜೆಂಟ್ 1-2 ವೀಡಿಯೋದಲ್ಲಿ. ಸೊ ಒಬ್ಬೊಬ್ಬರು ಅಂತೆಲ್ಲ, ಅಲ್ಲಿಂದ ವಿಶ್ವಾಸ್ ಶೆಟ್ಟಿ, ಸ್ವಾತಿ ಕುಲಾಲು, ಆ ಐ ಡಿ ಫುಲ್ಲು ಅನ್ಯಾಯದ ವಿರುದ್ಧ ಹೋರಾಟ, ಎಲ್ಲ ಕಡೆಯಿಂದ ಒಂಥರ ಹಿಟ್ ನನಗೆ. ಸೊ ನನಗೆ ಒಂದು ಕಡೆ ಮಾರ್ಚ್ ಎಂಡು ಆಫೀಸಲ್ಲಿ ಟೆನ್ಷನು, ನಂದೊಂದು ಕ್ಲಾಸಸ್ ನಡೀತಾ ಇದೆ MBAದು, ಅದಕ್ಕೆ ಅಟೆಂಡ್ ಆಗಬೇಕು. ಸೊ ಮನೆಯಲ್ಲೇನು ಸದ್ಯಕ್ಕೆ ಸಮಸ್ಯೆ ಇಲ್ಲ. ಸೊ ಇದರೆಲ್ಲರ ನಡುವೆ ಒಂಥರ ನನಗೆ ಗೊಂದಲ ಆಗೋಗಿ ಫ್ರಸ್ಟ್ರೇಟೆಡ್ ಅಂತ ಹೇಳಿದರೆ, ನನಗೆ ಆ ಸಿಟ್ಟನ್ನು ನಾನು ಈ ವಿಡಿಯೋ ಮಾಡಿ ಆವಾಗ ಹೇಳ್ತಿದ್ದೆ, ಆಯಿತಾ. ಮತ್ತು ಕೊನೆಗೆ ದೇವರು ಕಳಿಸಿರ್ತಾರೆ, ನನಗೆ ವಿಷ್ಣು ಸರ್ ಕಾಲ್ ಮಾಡಿದರು. ಅವರೊಂದೇ ಹೇಳಿದರು, ಸ್ಟಾರ್ಟಿಂಗ್ ನಾನು ಮೇಡಮ್ ಅಂತಲೇ ಕರಿತಿದ್ದು, ಮತ್ತು ಲಾಸ್ಟಿಗೆ ಮಾತು 1-2 ಗಂಟೆ ಮಾತಾಡಿದ್ರು ನಾನು ಮಾತು ಮುಗಿಸುವಾಗ ಒಂದು ಮಾತು ಹೇಳಿದರು, ಅಮ್ಮ ಅಂತ ಕರೆದ್ರು, ಅನಿತಾ ಅಂತ ಕರೆದ್ರು. ಅನಿತಾ ಅಮ್ಮ ನೀನು ಸುಮ್ಮನೆ ಇರು, ಟೆನ್ಷನ್ ಮಾಡಬೇಡ, ಎಲ್ಲ ನನಗೆ ಬಿಟ್ಕೊಡು, ನಾನು ಪತ್ರಕರ್ತ, ನಾನು ನಿನ್ನ ನೋವನ್ನು ಬರವಣಿಗೆ ಮೂಲಕ ಹೊರಗೆ ತರ್ತೀನಿ, ನಿಂಗೊಂದು ಚಾನಲಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ, ನಿನ್ನ ಮುಕ್ತವಾದ ಭಾವನೆಗಳನ್ನು ನೀನು ಹಂಚಿಕೊಳ್ಬೇಕು, ನಿಂಗೆ ಏನಾಗಿದೆ ಅಂತ. ಸೊ ಇನ್ನೂ ಅನಿತಾ ಅವರು ಟೆನ್ಷನ್ ಮಾಡಲಿಕ್ಕಿಲ್ಲ, ನೆಕ್ಸ್ಟ್ ನಾನು ನೋಡ್ಕೋತೀನಿ ಅಂತ. ನೆಕ್ಸ್ಟ್ ಡೇನೇ ಅವರಿಗೆ ಆ್ಯಕ್ಚುಲಿ ದಿನೇಶ್ ಗಾಣಿಗನಿಗೆ ಗೊತ್ತಿಲ್ಲ, ದಿನೇಶ್ ಗಾಣಿಗನಿಗೆ ಕನೆಕ್ಟ್ ಮಾಡಿದ್ರು ಅವ್ರ ಕಾಲು, ಯಾಕಂದರೆ ಪ್ರಶಾಂತ್ ಸಿಗ್ತಾಯಿಲ್ಲ ಯಾವ ಕಾರಣಕ್ಕೂ. ಸೊ ಅಲ್ಲಿ ಗಾಣಿಗೆ ಹೇಳೋದು ಪ್ರಶಾಂತದೆಲ್ಲ ನಾನೇ ನೋಡ್ಕೊಳ್ಳೋದಂತೆ. ಸೊ ಪ್ರಶಾಂತ್ ಈಸ್ ಅಂಡರ್ ಫುಲ್ ಕಂಟ್ರೋಲ್ ಆಫ್ ದಿನೇಶ್ ಗಾಣಿಗ. ಅವನು ಒಳ್ಳೆ ವ್ಯಕ್ತಿ ಅಲ್ಲ ಅಂತ 1000 ಸಲ ನಾನು ಪ್ರಶಾಂತ್ಗೆ ಹೇಳಿದ್ದೀನಿ, ಇನ್ನೂ ಅರ್ಥ ಆಗ್ತಿಲ್ಲ, ಅನುಭವಿಸಿ ನೀವು. ಆತ ದಿನೇಶ್ ಗಾಣಿ ಎಂಬ ವ್ಯಕ್ತಿ ಪ್ರಶಾಂತ್ ಎಂಬ ವ್ಯಕ್ತಿಯನ್ನು ಸಂಪೂರ್ಣ ಉಪಯೋಗಿಸಿಕೊಳ್ತಾ ಇದ್ದಾನೆ. ಖರ್ಚಿಗೆ ಕೊಡೋದು ಮಾತ್ರ ಅಲ್ಲ, ಸಂಪೂರ್ಣ ಉಪಯೋಗಿಸಿಕೊಳ್ತಾ ಇದ್ದೇನೆ, ವಶೀಕರಣ, ಮಾಟ ಮಂತ್ರ ಮೂಲಕ. ಅದು ಯಾವಾಗ ಪ್ರಶಾಂತಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ನಾನು ನಾರ್ಮಲ್ ಮೆಸೇಜ್ ಮಾಡ್ತೀನಿ, ಪ್ರಶಾಂತ್ ನೋಡ್ತಾರೆ ಎಲ್ಲೋ ಗೊತ್ತಿಲ್ಲ. ದಿನೇಶ್ ಗಾಣಿಗನ್ನ ಯಾವ ಕಾರಣಕ್ಕೂ ನಂಬೇಡಿ. ನಾನು ಎಲ್ಲ ಹೋರಾಟಗಾರರಿಗೆ ಹೇಳ್ತಾ ಇದ್ದೀನಿ, ಕುಸುಮಕ್ಕನ ಮನೆಯವರಿಗೂ ಹೇಳಿದ್ದೀನಿ, ಅವನು ಏನಾದರೂ ಮಾಟ ಮಂತ್ರ ಅಂತ ಮಾಡ್ಕೊಂಡ್ಬಂದರೆ ಅವನು ದೊಡ್ಡ ಕುತಂತ್ರಿ. ಅವನು ಹೇಳ್ತೀನಿ, ನಾನು ಒಂದು ಕತೆ ತುಂಬ ಇದೆ, ಹಿಸ್ಟ್ರಿ ತೆಗೆದಿದ್ದೀನಿ, ನಾನು ಅವರ ಊರಿಗೆ ಹೋಗಿ ಹಿಸ್ಟ್ರಿ ತೆಗೆದಿದ್ದೀನಿ, ಆಯಿತಾ. ಸೊ ಇದು ದಿನೇಶ್ ಗಾಣಿಗನ ಕತೆ. ಆ ದಿನೇಶ್ ಗಾಣಿಗ ಅದರಲ್ಲಿ ಫುಲ್ಲು ಮಾತಾಡ್ತಾನೆ ಎಲ್ಲ ವಿಚಾರ. ನಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳಿಲ್ಲ, ಅದಕ್ಕೆ ಎದುರಿಗಿದೆ ಅವನಿಗೆ, ಹಾಗೇನು ಇಲ್ಲ ಅಂತ ಗೊತ್ತು ಅವನಿಗೆ, ಸಿಕ್ಕಿ ಬೀಳ್ತಾನೆ ಅಂತ ಪತ್ರಕರ್ತರೆದ್ರು. ಸೊ ಅದು ಕೇಳಿದ್ದಾನೆ. ಮತ್ತು ಒಂದು ವಿಷಯ ಅವನು ಹೇಳಿಲ್ಲ, 51,500 ರೂಪಾಯಿ ಕೊಟ್ಟಿದ್ದು ವ್ಯವಹಾರಕ್ಕೆ ಅಂತ. ಎಂಥ ಕರ್ಮ ವ್ಯವಹಾರನೂ ಇಲ್ಲ, ಬರೀ 7,300 ರೂಪಾಯಿದು ಅಮೆಝಾನ್ದು ಪ್ರಾಡಕ್ಟಿಗೆ ಮಾತ್ರ 51,000 ಕೊಟ್ಟಿದ್ದಲ್ಲ. ನಾನು ಪ್ರಸನ್ನಕ್ಕನಿಗೆ 10 ಸಲ ಹೇಳಿದ್ದೀನಿ, ಪ್ರಶಾಂತ್ಗೂ ಹೇಳಿದ್ದೀನಿ, ಎಲ್ಲರಿಗೂ ಗೊತ್ತು ನಾನು ಕೊಟ್ಟಿದ್ದು ಕೋಟಿನ ಖರ್ಚಿಗೆ. ಬೇಕಾದರೆ ಇಲ್ಲಿ ಕೇಳ್ಕೊಳ್ಳಿ, ಇದು ತಪ್ಪು ಕ್ಲಾರಿಫಿಕೇಶನ್ ಅಂತ ಹೇಳಿದ್ದೀನಿ. ಏನಾಯ್ತಂತ ನೀವು ಹೇಳ್ಬೋದಾ? ಯಾಕೆಂದ್ರೆ ಅನಿತಾ ಈಗಾಗಲೇ ಹೇಳಿದ್ರು, ನಿಮ್ಮ ಬಾಯಿಂದಲೇ ಹೇಳಿದ್ರೆ ಒಳ್ಳೇದು. ಈಗ ಪ್ರಶಾಂತ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟು ನಾನು ಹೇಳೋದಾದ್ರೆ, ಇದು ಸೌಜನ್ಯ ವಿಷಯಕ್ಕೆ ಯಾವುದೇ ಸಂಬಂಧಪಟ್ಟ ವಿಷಯ ಆಗಿರಲಿಲ್ಲ. ನಮ್ಮ ಮಧ್ಯೆ ಹೊರಗೆ ನಡೆದಂತ ವ್ಯವಹಾರ, ಅದರಲ್ಲಿ ಬಂದಂತ ಗೊಂದಲ, ಆ ಗೊಂದಲವನ್ನು ತಾವು ಮಧ್ಯಸ್ಥಿಕೆ ಮಾಡಿ ಅದನ್ನ ಪರಿಹರಿಸಿದ್ದೀರಿ. ಏನೇನೋ ಒಂದು ತಪ್ಪು ಇದೆಲ್ಲ ಹರಿದಾಡ್ತಾ ಇದೆ, ಅದಕ್ಕೆ ಆ ರೀತಿಯ ಯಾವ ವಿಚಾರಗಳು ಇಲ್ಲ. ಇಲ್ಲಿರೋದು ಸ್ವಲ್ಪ ಅನಿತಾ ಅವರು ಗಡಿಬಿಡಿ ಮಾಡಿ ಸಿಕ್ಕಾಪಟ್ಟೆ ನನ್ನ ಸ್ನೇಹಿತರಿಗೆಲ್ಲ ಕಾಲ್ ಮಾಡಿ ನನ್ನನ್ನು ಫೋನ್ ಬ್ಲಾಕ್ ತೆಗಿಲಿಕ್ಕೆ ಹೇಳಿ ಎಲ್ಲ ಮಾಡಿದಾಗ ಅದೇನೇನೋ ಓಕೆ. ಇಲ್ಲಿ ಪ್ರಶಾಂತ್ ಹೇಳೋದು ಸೌಜನ್ಯ ವಿಚಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು 1000 ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ, ಪ್ರಶಾಂತನ್ನು ನನಗೆ ಪರಿಚಯ ಆಗಿದ್ದು ಸೌಜನ್ಯ ವಿಚಾರದಲ್ಲಿ. ಪ್ರಶಾಂತ್ ನನಗೆ ಹೇಳಿದ್ದು ಸೌಜನ್ಯ ವಿಚಾರದಲ್ಲಿ ಚಾನಲ್ ಬ್ಲಾಕ್ ಆಗಿದೆ, ಕೋರ್ಟ್ ಇದೆ ಅಂತ. ನನಗೆ ಬೇರೆಯವರು, ನನಗೆ ಪ್ರಸನ್ನಕ್ಕ ಅವರಿಗೆ ಸಪೋರ್ಟ್ ಮಾಡ್ತಿರೋದು ನನಗೆ ಗೊತ್ತಿರಲಿಲ್ಲ.
ಕೋರ್ಟಿನ ವಿಷಯದಲ್ಲಿ. ಬಟ್ ನನ್ನಲ್ಲಿ ಆ ಥರ ದುಡ್ಡು ಕೇಳಿ ನಾನು ದುಡ್ಡು ಕೊಟ್ಟಿರೋದು, ನಾನಾಗೆ ಕೊಟ್ಟಿರೋದು. ಫಸ್ಟ್ ಕೇಳಿದ್ರೆ ಇಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತ, ಇಲ್ಲ ಅಡ್ಜಸ್ಟ್ ಆಗ್ತಿಲ್ಲ, ಅದರಿಂದ ಒಂದು ಕಂಡೀಷನ್ ನನಗೆ ಏಪ್ರಿಲಲ್ಲಿ ದುಡ್ಡು ವಾಪಸ್ ಬೇಕು ಅಂತ ನಾನು ಪ್ರಶಾಂತ್ ಅವರಿಗೆ ದುಡ್ಡು ಕೊಟ್ಟಿರೋದು. 15,000 ಪ್ಲಸ್ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಟಿಕೆಟು 3,000 ಮತ್ತು ಅವರಲ್ಲಿ ಇಲ್ಲಿ ಬಂದ ಮೇಲೆ ಮೊಬೈಲ್ ಸ್ಟ್ಯಾಂಡನ್ನು ತೊಗೊಂಡ್ರು, ಅದಕ್ಕೊಂದು 5,500. ಇಷ್ಟು ದುಡ್ಡನ್ನು ನಾನು ಪ್ರಶಾಂತ್ ಅವರಿಗೆ ಕೊಟ್ಟಿದ್ದೀನಿ. ಇದಕ್ಕೆ ಎಲ್ಲ ದಾಖಲೆಗಳು, ಆ ಕೋರ್ಟಿನ ಡೇಟ್ಗಳು. ಮ್ಯಾಚ್ ಆದಮೇಲೂ ಪ್ರಸನ್ನಕ್ಕ ನನಗೆ ಯಾಕೆ ಸುಳ್ಳು ಕ್ಲಾರಿಫಿಕೇಷನ್ ಕೊಟ್ಟರು ನನಗೆ ಗೊತ್ತಿಲ್ಲ. ಇದಕ್ಕೂ ನಾನು ಇನ್ನೊಬ್ಬರು ಯೂಟ್ಯೂಬರ್ ನನಗೆ ಕಾಲ್ ಮಾಡಿದರು, DVG ನ್ಯೂಸ್ ಅಂತ. ಮೇಡಮ್ ನೀವು ಮಹೇಶ್ ನನಗೆ ಬೈದಿದ್ದು ಹೌದಂತ. ಹೌದು ಅಂದೆ. ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಹೇಳುವಾಗ ನಾನು ಹೇಳಿದೆ, ನೋಡಿ ಪ್ರಶಾಂತ್ ಎಂಬ ವ್ಯಕ್ತಿ ಒಬ್ಬ ಸೌಜನ್ಯ ಹೋರಾಟಗಾರ ಇದರಲ್ಲಿದ್ದು, ನಾನು ಸಹ ಅದರಲ್ಲೇ ಗುರುತಿಸ್ಕೊಂಡಿದ್ದು. ಅವರಿಗೆ ಒಂದು ಕೋರ್ಟಿನ ವಿಚಾರದಲ್ಲಿ ಸೌಜನ್ಯ ವಿಷಯದಲ್ಲೇ ಕೇಸ್ ಆಗುವಾಗ ನಾನು ದುಡ್ಡು ಕೊಟ್ಟಿದ್ದು ಹೌದು, ವಾಪಸ್ ಅವ್ರು ಕೊಟ್ಟಿದ್ರು. ಈಗೆಲ್ಲ ಮ್ಯಾಟ್ರ್ ಕ್ಲೋಸ್ ಆಯಿತು ದುಡ್ಡಿನ ವಿಚಾರದಲ್ಲಿ. ಇದು ಸೌಜನ್ಯ ಹೋರಾಟಕ್ಕೂ ಇದಕ್ಕೂ ಸಂಬಂಧ ಇಲ್ವಂತ. ಖಂಡಿತ 100ಕ್ಕೆ 100 ಸಂಬಂಧ ಇದೆ ಅಂತ ಹೇಳಿದರು. ಹೊರಗಿನ ವ್ಯವಹಾರ ಏನೂ ಅಲ್ಲ. ನಾನು ಮತ್ತೆ 1000 ಸಲ ಹೇಳ್ತೀನಿ, ಹೊರಗಿನ ವ್ಯವಹಾರ ಇದರಲ್ಲಿ ಏನೂ ಇಲ್ಲ. ಇದು ಬರೀ ಒಂದು ಕೋರ್ಟಿನ ವಿಚಾರಕ್ಕೆ ನಾನು ದುಡ್ಡು ಕೊಟ್ಟಿರೋದು. ಹೊರಗಿನ ವಿಚಾರಕ್ಕೆ ವ್ಯವಹಾರಕ್ಕೆ ಕೊಟ್ಟಿರೋದು ನಾನಲ್ಲ, ರವಿಯವರು. ಇನ್ನೂ ಕೂಡ ನಿಮ್ಮ ಪೆದ್ದುಗಳಿಗೆ, ಹೋರಾಟಗಾರರಿಗೆ, ನಕಲಿ ಹೋರಾಟಗಾರರಿಗೆ ಅರ್ಥ ಆಗದಿದೆ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಇದರಲ್ಲಿ ಪ್ರಸನ್ನಕ್ಕನೂ ತಪ್ಪು ಮಾಡಿದ್ದಾರೆ, ಪ್ರಶಾಂತ್ ತಪ್ಪು. ಪ್ರಶಾಂತ್ ಬಿಡಿ, ಅವನ ಚಾನಲಲ್ಲಿ ಅವನಿಗೆ ಬೇಕಾದಾಗ ಹೇಳ್ಕೊಂಡಿದ್ದಾರೆ. ಪ್ರಸನ್ನಕ್ಕನಿಗೆ ಇಲ್ಲಿ ಮಿಸ್ಟೇಕ್ ಆಗಿದೆ. ಬಟ್ ನಾನು ಪ್ರಸನ್ನಕ್ಕನಿಗೆ ಇಮಿಡಿಯೇಟ್ ಮೆಸೇಜ್ ಹಾಕಿದ್ದೆ, ಮಾರ್ನಿಂಗು ಬಿಲ್ ಸಮೇತ ಕಳಿಸಿದ್ದೆ, ಅವರ ಪ್ರಾಡಕ್ಟಿದ್ದು ಡೀಟೇಲ್ಸ್. ಗೊತ್ತಿಲ್ಲ ನನಗೆ ಪ್ರಸನ್ನಕ್ಕ ಯಾಕೆ ಹಾಗೆ ಅಂದರು ಅಂತ. ಇರಿ ಬಿಡಿ, ಅದು ಬೇರೆ ವಿಚಾರ. ನೆಕ್ಸ್ಟು ಅಲ್ಲಿ ಒಂದು ರಾಂಗ್ ಇನ್ಫಾರ್ಮೇಷನ್ ನನ್ನ ಮೇಲೆ ಬಂತು. ಇಮೇಜ್ ಪಬ್ಲಿಕಲ್ಲಿ ಫುಲ್ಲು ಅನಿತಾ ತನ್ನ ವೈಯಕ್ತಿಕ ವಿಚಾರಗಳನ್ನು ಸೌಜನ್ಯ ಹೋರಾಟಕ್ಕೆ ತಂದರು ಅಂತ ಒಂದು ಕಾನ್ಸೆಪ್ಟ್ ಬಂತು. ಬಟ್ ಖಂಡಿತ ಅಲ್ಲ. ಇದನ್ನು ನಾನು ಯಾವ ಕಾರಣಕ್ಕೆ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಇನ್ನು ಅನ್ಬ್ಲಾಕ್ ಮಾಡಿ ಅಂತ ಹೇಳಿದ್ದು. ಈ ನಡುವೆ ನನ್ನ ಮತ್ತು ಪ್ರಶಾಂತ್ ನಡುವೆ ಇಲ್ಲ ಸಲ್ಲದ ಕಥೆಗಳು, ಈ ಎಣ್ಣೆ ಬಾಂಡ್ ಮತ್ತು ನಾರವಿ ಡಗಾರು ಇಬ್ಬರು ಸೇರಿ ಕ್ರಿಯೇಟ್ ಮಾಡ್ತಾ ಹೋದರು. ಅಲ್ಲೊಂದು ಬ್ಯೂಟಿಫುಲ್ ಸ್ಟೋರೀಸ್ ಎಲ್ಲ ಕ್ರಿಯೇಟ್ ಆಯಿತು. ಮೊನ್ನೆ ಒಂದು ವಾಟ್ಸಪ್ ಚಾಟಲ್ಲಿ ಇಬ್ಬರು ಕ್ರಿಯೇಟ್ ಮಾಡಿದ್ದಾರೆ, ಸಂತೋಷ. ಅದರ ಮೂಲವನ್ನು ಹುಡುಕ್ಕೊಂಡು ಇವತ್ತು ಸೈಬರ್ ಕ್ರೈಮಿಗೆ ಅಗೇನ್ ಹೋಗ್ತಾ ಇದ್ದೀನಿ, ಆಯಿತಾ. ಈ ಸ್ಟೋರಿ ಕ್ರಿಯೇಟ್ ಆಯಿತು. ಮತ್ತು ಅವಳು ಒಪ್ಕೊಂಡ್ಳು, ಯಾರು ನಾರವಿ ಒಪ್ಕೊಂಡ್ಳು ಏನು ಅಂತ, ತಪ್ಪಿ ನನ್ನ ಬಾಯಿಂದ ಬಂದಿದ್ದು, ಅವರು ಲಾಡ್ಜಲ್ಲಿದ್ದರು ಅಂತ. ಸೊ ನನ್ನ ಬಾಯಲ್ಲಿ ಇನ್ನು ಬಹಳಷ್ಟು ವಿಚಾರ ಬರಲಿಕ್ಕಿದೆ ವಿಜಯ ನಾರವಿ ಅವರೇ. ತಪ್ಪಿ ನಾನು ಬಾಯಿಂದ ತುಂಬ ವಿಷಯ ಹೇಳ್ತೀನಿ ನಿಮ್ಮ ಎಣ್ಣೆ ಬಾಂಡ್ ಬಗ್ಗೆ, ಆಯಿತಾ. ಮತ್ತು ನಾನೊಂದು ಹೇಳ್ತೀನಿ, ಅದು ನನ್ನ ಬಾಯಿಂದ ತಪ್ಪಿ ಬಂದಿದ್ದು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ತಪ್ಪಿ ಕೆಲವೊಂದು ನನ್ನ ಬಾಯಿಂದಲೂ ಬರುತ್ತೆ, ವೆಯ್ಟ್ ಮಾಡ್ತೀರಿ, ಆಯಿತಾ. ನೆಕ್ಸ್ಟು ಈ ವಿಚಾರ ಅನ್ಬ್ಲಾಕ್ ಮಾಡಲಿಕ್ಕೆ ಹೇಳಿದ್ದು ನಾನು ಈವಾಗಲೂ ಹೇಳ್ತಿರೋದು. ನನಗೆ ಪ್ರಶಾಂತಿಂದ ಡೈರೆಕ್ಟ್ ಕ್ಲಾರಿಫಿಕೇಷನ್ ಬೇಕು. ಅವತ್ತು ನಾನು ಲಾಡ್ಜಲ್ಲಿದ್ದನ್ನ, ನಿಮ್ಮ ಜೊತೆ ಲಿವಿಂಗ್ ಟುಗೆದರಲ್ಲಿ ಇರ್ತೀನಿ ಅಂತ ಹೇಳಿದ್ರೆ 2 ಕ್ಲಾರಿಫಿಕೇಷನ್ ಬೇಕಿತ್ತು. ಬಟ್ ನಾನು ಪ್ರಶಾಂತಿಗೆ ಪ್ರಸನ್ನಕ್ಕನ ಇದರಲ್ಲೇ ನಾನು ಕೇಳಿದ್ದೀನಿ, ಪ್ರಶಾಂತ್ ಈ ಥರ ನೀವು ಅಂದಿದ್ದೀರಿ ಅಂತ. ಖಂಡಿತ ನಾನು ಅಂದಿಲ್ಲ. ನನಗೆ ವಿಜಯ ನಾರವಿ ಎಂಬ ವ್ಯಕ್ತಿ ಯಾರು ಅಂತಲೇ ಗೊತ್ತಿಲ್ಲ. ಬಹಳಷ್ಟು ಕರೆಗಳು ಬಂದಿತ್ತು, ಅದರಲ್ಲಿ ನಾನು ಮಾತಾಡಿದ್ದೀನಿ. ಬಟ್ ನನ್ನ ಬಾಯಿಂದ ನಿಮ್ಮ ಬಗ್ಗೆ ಕೆಟ್ಟ ಇದು ಹೋಗಲಿಲ್ಲ ಅಂತ ನನಗೆ ಕ್ಲಿಯರಾಗಿ ಪ್ರಶಾಂತ್ ಹೇಳಿದ್ದಾರೆ, ಆಯಿತಾ. ನಾನು ನಂಬಿದ್ದೀನಿ. ಈ ವಿಜಯ ನಾರವಿ ನಂಬಲ್ಲ, ನಾನು ಪ್ರಶಾಂತನ್ನು ನಂಬ್ತೀನಿ. ಸೊ ನಿನ್ನೆ ನಾನು ಮೊನ್ನೆ ರವಿ ಥ್ರೂ ಮಾತಾಡುವಾಗಲೂ ಅವ್ರು ಹೇಳಿದರು, ಇಲ್ಲ ಆ ಮ್ಯಾಟ್ರ್ ನಂತರ ಫೆಬ್ರವರಿ 5 ನಂತರ ನಾನು ಅನಿತನ ಬಗ್ಗೆ ಏನೂ ಹೇಳಿಲ್ಲ, ಆ ವಾಟ್ಸಪ್ ಚಾಟ್ ಕೇಳಿದೆ, ಅವರು ಕ್ರಿಯೇಟ್ ಮಾಡಿದ್ದಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಇದು ಇನ್ನೊಬ್ಬರು ಮೇಡಮ್ ಹೇಳಿದರೆ ಅದು ಡಿ ಗ್ಯಾಂಗಿನವರೇ ಕ್ರಿಯೇಟ್ ಮಾಡ್ತಿರೋದು ವಾಟ್ಸಪ್ ಚಾಟ್ಗಳು, ಸಾಂಗ್ಗಳೆಲ್ಲ. ಖಂಡಿತ ಇಲ್ಲ. ಇದರ ಹಿಂದಿನ ಸೂತ್ರಧಾರ ಮಿಸ್ಟರ್ ಅಣ್ಣಾ ಬಾಂಡ್ ಶ್ರೀನಾಥ ಶೆಟ್ಟಿ. ಸೊ ಇವನಿಗೆ ಏನು ಆ್ಯಕ್ಷನ್ ತೊಗೊಳ್ಬೇಕು ಅದು ನಿಧಾನವಾಗಿ ತಗೊಳ್ಳೋಣ. ಸೊ ಅಲ್ಲಿ ನೋಡಿ, ನಮ್ಮ ಮಹೇಶ್ ಅಣ್ಣನಿಗೊಂದು ಶಿಕ್ಷೆ ಆಯ್ತಲ್ಲ, ಗಡೀಪಾರು. ಅದು ಎಲ್ಲಿ ಆಗಿದ್ದು, ಕಾನೂನಿನ ಕೋರ್ಟಿಗಿಂತಲೂ. ನನಗೆ ತುಂಬ ಜನ ಕೇಳಿದ್ರು, ನೀವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ. ನೀವು ಕಾನೂನು ಯಾಕೆ ಏನು ಮಾಡ್ತಿಲ್ಲ. ಕಾನೂನು ಮೂಲಕ ಹೋಗೋಣ, ನಿಧಾನ ಆಗುತ್ತೆ. ಬಟ್ ದೇವರ ಕೋರ್ಟಿನ ಶಿಕ್ಷೆ ಇದೆಯಲ್ಲ, ಅದು ಅನಿತಾ ಹೇಳಿದರೆ, ಯಾವುದಾದ್ರೂ ನಿವೇದನೆ ಅಪ್ಲಿಕೇಶನ್ ದೇವರ ಮುಂದೆ ಹಾಕಿದರೆ, ಅಲ್ಲಿ ನಿಂತ್ಕೊಂಡ್ರೆ 1 ವಾರದೊಳಗೆ ದೇವರು ಫಲ ಕೊಡ್ತೀನಿ ಅಂತಕ್ಕೆ ಮಹೇಶ್ ಅಣ್ಣನ ಗಡಿಪಾರೆ ಸಾಕು. ಇದು ಸೌಜನ್ಯ ಶಾಪ ಅಲ್ಲ ಮಹೇಶ್ ಅಣ್ಣ ನಿಮಗೆ, ಇದು ಅನಿತಾ ಕಾಸರಗೋಡು ಶಾಪ. ಇನ್ನು ಮುಂದೆ ತುಂಬ ಎದುರಿಸಲಿಕ್ಕಿದ್ದೀರಾ ನೀವು. ಒಬ್ಬರು ಮಹಿಳೆಯನ್ನು, ಅದು ಬ್ರಾಹ್ಮಣ. ನಾನು ಜಾತಿ ಯಾವತ್ತೂ ಹೇಳಲ್ಲ. ಬಟ್ ಇವಾಗ ನಾನು ಜಾತಿ ಯಾಕೆ ಹೇಳ್ತೇನೆ ಅಂದರೆ, ತುಂಬ ವಿಷಯದಲ್ಲಿ ನನಗೆ ಜಾತಿಯ ವಿಷಯದಲ್ಲಿ ಗಲಾಟೆ ಆಗಿದೆ. ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಒಂದು ಒಳ್ಳೆಯ ಜಾತಿ, ಒಂದು ಇದರಲ್ಲಿ ಬ್ರಾಹ್ಮಣ ಶ್ರೇಷ್ಠ ಇದರಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಹೇಳೋದಕ್ಕೆ ನಾನು ತುಂಬ ಇದು ಮಾಡ್ತೀನಿ. ಆ ಸಂಪ್ರದಾಯಬದ್ಧವಾಗಿ ನಾನು ಆಚರಿಸ್ತಾ ಹೋಗ್ತಾ ಇದ್ದೀನಿ ಧರ್ಮಗಳನ್ನು. ಸೊ ಅದಕ್ಕೆ ಎಲ್ಲಿಯಾದರೂ ಧಕ್ಕೆ ಆದರೆ ಅದು ನಿಮಗೆ ಖಂಡಿತ ತಟ್ಟುತ್ತೆ. ಇನ್ನಿದೆ ಮಹೇಶ್ ಅಣ್ಣ, ಇನ್ನಿದೆ ತುಂಬ ನಿಮಗೆ ಅನುಭವಿಸಲಿಕ್ಕೆ, ಆಯಿತಾ. ಒಂದು ಮಹಿಳೆಯನ್ನು ಹೇಗೆ ನೀವು, ಒಂದು ಮಹಿಳೆಗೆ ಹೋರಾಟ ಮಾಡೋ ನೀವು, ಒಂದು ಹೆಣ್ಣು ಮಗುವಿಗೆ ಹೋರಾಟ ಮಾಡೋ ನೀವು ನಿಮ್ಮ ತಂಡ ಸೇರಿ ಒಂದು ಮಹಿಳೆಗೆ ಹೇಗೆ ನಿಂದನೆ ಮಾಡ್ತಾ ಇದ್ದೀರಂದರೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಪುಡಾರಿಗಳು. ನನಗೆ ಬೇಜಾರಾಗಿದೆ ಅಂದರೆ ಕೆಲವು ಮಹಿಳೆಯರು ಸೇರಿಕೊಂಡಿದ್ದಾರೆ ಅದರಲ್ಲಿ. ಸ್ವಂತ ಈ ಮಹೇಶ್ ಅಣ್ಣನ ತಂಗಿ ಸುಪ್ರೀತಾ ಶೆಟ್ಟಿ ಅಂತ ಬರ್ತಾರೆ, ಅವರು ಕಮೆಂಟ್ ಮಾಡೋಕ್ಕೆ. ಮತ್ತು ನನಗೆ ತುಂಬ ಬೇಜಾರಾಗಿದ್ದು ಶಶಿಕಲಾ ಶೆಟ್ಟಿ ಅವರದು, ಆಯಿತಾ. ನಾನು ಅಂದ್ಕೊಂಡಿದ್ದೆ ನಮ್ಮದು ವಿಷಯ ಪ್ರಶ್ನಕ್ಕನಿಗಿಂತ ಮುಂಚೆ ಅವರೇ ಸಾಲ್ವ್ ಮಾಡ್ತಾರೆ ಅಂತ. ಯಾಕಂದ್ರೆ ನನಗೆ ತುಂಬ ಗೌರವ ಇತ್ತು ಅವ್ರ ಮೇಲೆ. ನಿನ್ನೆ ಮಹೇಶ್ ಅಣ್ಣನ ಪರವಾಗಿ ನಿಂತು, ಇರಲಿ ಮಹೇಶ್ ಅಣ್ಣ ಒಳ್ಳೆಯ ನಾಯಕನೇ, ನಾನು ನಾಯಕ ಅಂತದ್ದಿಲ್ಲ. ಬಟ್ ನಾಯಕನಾಗಿ ಒಂದು ಪುಡಿ ರೌಡಿ
ಇವನು ಎಣ್ಣೆ ಬಾಂಡು ಬಾಯಿಗೆ ಬಂದಂಗೆ ಹೆಣ್ಮಕ್ಳ ಬಗ್ಗೆ ಹರಿಯ ಬಿಡುವಾಗ ಶಶಿಕಲಾ ಮೇಡಮ್ ಅವರೇ ನೀವು ಸಹ ಹೇಳಬೇಕಿತ್ತು ಇವನಿಗೆ ಕಾಲ್ ಮಾಡಿ. ಅದು ತಪ್ಪದು. ಅವರು ನಮ್ಮ ಜೊತೆ ಇದ್ದವರು. ಯಾವುದೇ ಆಗಲಿ ಒಂದು ಹೆಣ್ಣಿಗೆ ಅಷ್ಟು ಕೀಳಾಗಿ ಮಾತಾಡಬಾರ್ದು. ಒಂದು ಶೀಲಕ್ಕೆ, ಒಂದು ಹೆಣ್ಣು ಮಗುವಿನ ಶೀಲಕ್ಕೆ, ಹೆಣ್ಣಿಗೆ ಶೀಲಕ್ಕೆ ಮತ್ತು ಇದಕ್ಕೆ ಸೆಲ್ಫ್ ರೆಸ್ಪೆಕ್ಟಿಗೆ, ಆತ್ಮಗೌರವಕ್ಕೆ ಎಲ್ಲಿದ್ದಕ್ಕೆ ಆಗುತ್ತೋ ಅಲ್ಲಿ ಹೆಣ್ಣು ಕೆರಳಿಗೆ ಹೆಂಡಾಗ್ತಾಳೆ. ಅದು ನಿಮ್ಮ ಮನೆ ಹೆಂಡತಿಯನ್ನು ಒಮ್ಮೆ ಕೆಣಕಿಸಿ ನೋಡಿ, ನಿಮ್ಮ ಮನೆ ಹೆಣ್ಣು ಮಗಳನ್ನು, ಒಂದು ಮಗುವನ್ನು ಕೆಣಕಿಸಿ ನೋಡಿ. ಅವಳು ಅಲ್ಲಿ ಭದ್ರಕಾಳಿ ಆಗ್ತಾಳೆ. ಅವಳು ಎಲ್ಲ ಅವತಾರವನ್ನು ತೋರಿಸ್ತಾಳೆ. ಯಾವತ್ತೂ ಕೂಡ ಅವಳು ಎಷ್ಟೇ ಕೆಟ್ಟವಳಿರಲಿ ಅವಳಿಗೆ ನಿಂದನೆ ಮಾಡಲಿಕ್ಕೆ ಹೋಗಬೇಡಿ. ಈಗ ಕೇಳ್ಬೋದು ನೀವು ರವಿಯನ್ನು ದಿನ ಯಾಕೆ ಇದು ಮಾಡ್ತೀವಿ ಅಂತ. ಅವಳು ಸಾಧಾರಣ ಹೆಣ್ಣಲ್ಲ. ಅವಳಿಗೊಂದು ಮಾಡಿಸ್ತೀನಿ ನಾನು. ಅವಳನ್ನು ಪಬ್ಲಿಕ್ಕಲ್ಲಿ ನಿಮಗೆ ತಂದು ತರ್ತೀನಿ ನಾನು ರವಿ ಸಂತೆಗೆ ಹೋಗಿ. ಎಲ್ಲದಕ್ಕೂ ಸಮಯ ಬರಲಿ. ಸೊ ಮಹೇಶ್ ಅಣ್ಣನ ಗಡೀಪಾರಿನಲ್ಲಿ ನನಗೆ ಯಾವುದೇ ಬೇಜಾರಿಲ್ಲ. ನಿನ್ನೆ ಒಳ್ಳೆ ಸ್ಟ್ಯಾಟಸನ್ನು ಹಾಕಿದ್ದೀನಿ ನಾನು. ಇಲ್ಲಿ ಮಳೆನೂ ಬಂತು ಬೆಂಗಳೂರಲ್ಲಿ, ಅದೊಂದು ಶುಭ ಸೂಚನೆ. ಇನ್ನು ನೀವು ಹೋರಾಟಗಾರರು ತಾಕತ್ತಿದ್ರೆ ಮಹೇಶ್ ಅಣ್ಣನ ಬಿಡಿಸ್ಕೊಂಡು ಬನ್ನಿ, ಆಯಿತಾ? ಸೊ ಇದು ದೇವರು ಕೊಟ್ಟ ಶಿಕ್ಷೆ ಅಲ್ಲ, ಇದು ಅನಿತಾ ಕಾಸರಗೋಡು ಕೊಟ್ಟ ಶಿಕ್ಷೆ ಅಂತ ತಿಳ್ಕೊಳ್ಳಿ ನೀವು. ಉಳಿದವರಿಗೂ ಇದೆ ಮಾರಿ ಹಬ್ಬ. ಎಲ್ಲರೂ ಅನುಭವಿಸ್ತೀರಾ. ನನ್ನನ್ನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡಿದ್ದೀರಾ. ಯಾವ ರೀತಿ? ಮಾನಸಿಕ ರೋಗಿ ಅಂತೆ. ಆಗಲಿ ಅಪ್ಪ, ಮಾನಸಿಕ ಇದ್ದರೆ ಮಾನಸಿಕ. ನಾನೊಂದು ಹಿಂದೆ ಪ್ರಶಾಂತ್ ಅವರ ಇಂಟರ್ವ್ಯೂಯಲ್ಲಿ ಅದೇನು ಹೇಳಿರ್ತಾನೆ, ಸತ್ಯ ಹೇಳಿದರೆ ಸೈಕೋ ಅಂತಾರೆ. ಮಾನಸಿಕ ರೋಗಿಗಳಿಗೆ ನಾನು ಮಾನಸಿಕವಾಗಿ ಕಾಣ್ತೀನಿ. ಇನ್ನೀಗಲ್ಲಿ ಕಮೆಂಟ್ ಹಾಕಲಿಕ್ಕೆ ಬರೋ ಕೆಲವು ಮಾನಸಿಕ ರೋಗಿಗಳಿದ್ದಾರೆ. ಮಹೇಶ್ ಅಣ್ಣನ 2 ರೂಪಾಯಿ 3 ರೂಪಾಯಿ ಚಿಲ್ಲರೆ ಗಿಲಾಕಿಗಳು, ಒಂದೊಂದು ಕಮೆಂಟಿಗೆ 2 ರೂಪಾಯಿ 3 ರೂಪಾಯಿ ಕೊಡ್ತಾರೆ ಅಲ್ಲಿ ಆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಟೀಮ್ ಪಟಾಲಂ, ಆಯಿತಾ? ಸೊ ಇದಕ್ಕೂ ಒಂದು ನೋಡುವ. ನಾನು ಇವತ್ತು ಕಮೆಂಟ್ ಬಾಕ್ಸ್ ನಾನು ಆಫ್ ಮಾಡಿಡಲ್ಲ, ಆನ್ ಇರುತ್ತೆ. ನಿಮಗೆ ಮುಕ್ತವಾಗಿ ಕಮೆಂಟ್ ಮಾಡ್ಬೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಶಿಷ್ಯರಿಗೆ. ಮತ್ತು ಅವನೇನಂದ ಮೊನ್ನೆ ವೀರೇಶು ಅವನ ಚಿತ್ರದುರ್ಗದವನು. ಇವನ್ ಹಣೆ ಬರಹ ನಾನು ಹೇಳ್ತೀನಿ. 1-2 ವರ್ಷ ಮೊದಲು ನನಗೆ ಪದೇ ಕಾಲ್ಗಳು, ವಾಟ್ಸಪ್ಪಲ್ಲಿ ಮೆಸೇಜ್ಗಳು. ಯಾರು ಅಂತ ಒಂದು ಸಲ ಫೋನ್ ಮಾಡಿದೆ, ನಾಳೆ ಬರ್ತೀರಾ ಪ್ರತಿಭಟನೆಗೆ ಅಂತ. ನಾನಿಲ್ಲ, ವೀಕೆಂಡ್ಸಲ್ಲಿ ನನಗೆ ಬರಲಿಕ್ಕಾಗಲ್ಲ, ನನಗೆ MBA ಕ್ಲಾಸಸ್ ಇರುತ್ತೆ ಸ್ಯಾಟರ್ಡೆ ಸಂಡೇ, ಸೊ ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಪುನಃ ರಾತ್ರಿ ಮೆಸೇಜಿಂದ ಮೆಸೇಜು, ರಾತ್ರಿ 10 ಗಂಟೆಗೆ 11 ಗಂಟೆಗೆಲ್ಲ, ಬನ್ನಿ ಮೇಡಮ್ ನಾವಿಬ್ಬರು ಒಂದು ಬೈಕಲ್ಲಿ ಹೋಗೋಣ ಅಂತ ಇದು ಸಮಾವೇಶಕ್ಕೆ. ನನಗೆ ಸಡನ್ ಶಾಕ್. ವೀರೇಶು ಚಿತ್ರದುರ್ಗದವರು. ಫಸ್ಟ್ ಆಫ್ ಆಲ್ ನನಗೆ ಯಾರು ಅಂತ ಪರಿಚಯ ಇಲ್ಲ. ದಕ್ಷಿಣ ಕನ್ನಡದವರಾದರೆ ನಾನು ಹೋಗ್ತೀನಿ. ಈ ಪರಿಚಯದಿಲ್ಲ. ನಾವು ರಾತ್ರಿ ಬೈಕಲ್ಲಿ ಹೋಗೋಣ ಅಂದರೆ ಏನು ತಿಳ್ಕೊಳ್ತೀನಿ ಇವನು ಇಂಥ ಇದು. ಮತ್ತು ರಾಮ್ಜಿಯವರು ರೀಸೆಂಟ್ಲಿ ಅದು ಇದು ಮಾಡಿದ್ರು. ಅವರು ವಯಸ್ಸಾದವರು ಮೇಡಮ್, ಸ್ವಲ್ಪ ಅವರಂಥ ಹುಡುಗೇನಲ್ಲ, ನಿಮ್ಮನ್ನು ಆ ಥರದಿಂದ ಮಾತಾಡುವ ರೀತಿ ಸ್ವಲ್ಪ ಸರಿ ಇಲ್ಲ ಅಂತ. ಇದೇ ವೀರೇಶು ನಂಗೆ ಚಿತ್ರದುರ್ಗದವರು ನನಗೆ ಸೌಜನ್ಯ ಮನೆಯಲ್ಲಿ ಸಿಕ್ಕಿದ್ರು. ನಾನು ಸೌಜನ್ಯ ಮನೆಗೆ ಹೋಗಿ ತಿಂದು ಉಂಡು ಅವರಿಗೆ ಹೇಳಿದ್ದೀನಿ. ನಾನು ಸೌಜನ್ಯ ತಾಯಿಗೆ ಎಂದೂ ಹೇಳಲ್ಲ, ನಾನು ಎಲ್ಲರ ಮುಂದೆ ಹೇಳ್ತೀನಿ. ಅದೊಂದು ಸೌಜನ್ಯ ತಾಯಿ ಕುಸುಮಾವತಿ ಒಂದು ಸಂತ್ರಸ್ತ ಅಮ್ಮ, ಒಂದು ಮಗಳನ್ನು ಕಳ್ಕೊಂಡು ಅಮ್ಮನ ನೋವು ನನಗೆ ಖಂಡಿತ ಅದು ಅರಿವಾಗುತ್ತೆ. ಸೊ ನಾನು ಆ ತಾಯಿ ಬಗ್ಗೆ ಎಲ್ಲಿ ಕೂಡ ಏನು ಕೂಡ ಹೇಳಲ್ಲ. ಮಹೇಶಣ್ಣನ ಬಗ್ಗೆನೂ ಹೇಳಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಮಹೇಶಣ್ಣ ಅದಕ್ಕೆ ದಾರಿ ಮಾಡಿಕೊಟ್ರು. ಏನಿಲ್ಲ, ನನ್ನ ವಾಯ್ಸು ಮತ್ತು ಪ್ರಸನ್ನಕ್ಕನಿಗೆ ಹೇಳಿ ಅವಳು ಮಾತಾಡೋದು ನಿಲ್ಲಿಸಬೇಕು, ಮಹೇಶಣ್ಣನಿಗೆ ಬೈಯೋದು ನಿಲ್ಲಿಸಬೇಕು. ಪ್ರಸನ್ನಕ್ಕ ಅಲ್ಲ, ನನ್ನ ಮನೆಯವರು ಹೇಳಿದ್ದು ನಾನು ಕೇಳಿಲ್ಲ, ಯಾವ ಹೋರಾಟಗಾರರು ಹೇಳಿದ್ದು ನಾನು ಕೇಳಿಲ್ಲ. ನಾನು ನಾಳೆ ಸತ್ತೋದ್ರೆ ನನ್ನ ಮನಸ್ಸಿನ ನೋವನ್ನು ಈ ಥರ ಆಗಿತ್ತು ಅಂತ ತಿಳಿಸ್ಲಿಕ್ಕೆ ಇದೊಂದು ಮಾಧ್ಯಮ. ಇದು ನನ್ನ ಯೂಟ್ಯೂಬಲ್ಲಿ ಯಾವತ್ತೂ ಸೇವ್ ಆಗಿರುತ್ತೆ. ಪ್ರಚಾರಕ್ಕೂ ಅಲ್ಲ, ಲೈಕ್ಸಿಗೆ, ಸಬ್ಸ್ಕ್ರೈಬ್ಸ್ಗೆ, ಶೇರಿಗೂ ಅಲ್ಲ. ಇದೊಂದು ದಾಖಲೆ ಆಗಿರಲಿ ಅಂತ. ಸೊ ಈ ನನ್ನ ಮಾತನ್ನು ನಿಲ್ಲಿಸಲಿಕ್ಕೆ ಪ್ರಸನ್ನಕ್ಕನಿಗಲ್ಲ, ಸಾಕ್ಷಾತ್ ಅಣ್ಣಪ್ಪ ಮಂಜುನಾಥ ಬಂದರೂ ಸಾಧ್ಯ ಇಲ್ಲ. ಮಾತು ಮುಂದುವರಿಯುತ್ತದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣೋಣ. ಯಾಕೆಂದರೆ ನನಗೆ ಈಗ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ. ಕೋರ್ಟಿದ್ದು ಕೇಸ್ ಇದೆ ಇವತ್ತು, ಇಂಪಾರ್ಟೆಂಟ್ ಕೇಸು. ನಿಶ್ಚಲ್ ಜೈನ್ ವರ್ಸಸ್ ಅನಿತಾ ಕಾಸರಗೋಡು. ಏನಾಗುತ್ತೆ ನೋಡೋಣ.